ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಫೇಶಿಯಲ್ಲು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ಕೊಳ್ಳೋದು ಅಂತ. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇದೆ. ಓದ್ಕೊಂಡು ಬಂದಿದ್ದಾನೆ ಟ್ಯೂಷನಲ್ಲಿ. ಹೇಳು ಅಂದರೆ ಸರಿಯಾಗಿ ಹೇಳ್ತಾ ಇಲ್ಲ ಮನೆಯಲ್ಲಿ ನನ್ನ ಹತ್ರ. ನೋಡಿ ಹೆಂಗೆ ಸೋಫಾ ಮೇಲೆ ಜಂಪ್ ಮಾಡ್ತಾ ಇದ್ದಾನೆ. There are many children. First in there. Many children need at our school. There are bus come out. They are come by car. ನಾನು ಶಾಪಿಂದ ಬಂದೆ, ಊಟ ಮಾಡೋಣ ಅಂತ ನನಗೆ ಹಾಕ್ಕೊಡು ಅಂತ ಅಂದ. ಹಾಕ್ಕೊಟ್ಟೆ. ಮಜ್ಜಿಗೆ ಹಾಕ್ಕೊಂಡು ಕುಡಿತಾ ಇದ್ದೇನೆ. ನಾನು ಅಡುಗೆ ಮನೇಲಿ ನನಗೂ ಊಟ ಇಟ್ಕೊತಾ ಇದ್ದೆ. ಹಂಗೂ ಹೇಳ್ತಿದ್ದ ಇಬ್ಬರು ತಿನ್ನೋಣ ಅಂತ. ಇಲ್ಲ ನೀನು ಬೇರೆ ಹಾಕ್ಕೊಡ್ತೀನಿ, ನೀನೇ ತಿನ್ನು ಅಂತ ಅಂದೆ. ನಾನು ಒಳಗಡೆ ಇದ್ದೀನಿ, ಮಜ್ಜಿಗೆ ಕುಡಿತಾ ಇದ್ದೇನೆ. ನಾನು ನೋಡಿಲ್ಲ. ಆಮೇಲೆ ಮಜ್ಜಿಗೆ ಹಾಕು ಅಂದ. ಹಂಗೂ ಸ್ಪೂನ್ ಕೊಡು ಅಂತ ಹೇಳ್ದ. ನಾನೆಲ್ಲ ಮಜ್ಜಿಗೆ ಕುಡಿಯೋಕ್ಕಲ್ವ, ಸ್ಪೂನಲ್ಲಿ ಜಾಸ್ತಿ ಬರಲ್ಲ, ಸ್ವಲ್ಪ ಕುಡ್ಕೊಳ್ಳಿ ಅಂತ ಸುಮ್ಮನಾದೆ. ನಾನು ವೀಡಿಯೋ ಕ್ಲಿಪ್ನ ಎಡಿಟ್ ಮಾಡುವಾಗ ನೋಡಿದೆ, ಮಜ್ಜಿಗೆ ನೋಡಿ ಹೆಂಗೆ ಕುಡಿತಾ ಇದ್ದಾನೆ. ಬಟ್ ಬಿಸಿಲಿದೆ ಅಲ್ಲ, ಏನಾಗಲ್ಲ ಅಂತ ಕೊಟ್ಟಿದ್ದೀನಿ. ಆದರೂ ಮೂಗಲ್ಲಿ ಇನ್ನೂ ಅವನಿಗೆ ಸೋರ್ತಾನೆ ಇದೆ. 15 ದಿವಸ ಆಯಿತು. ಎಷ್ಟು ಅಂತ ಔಷಧಿ ಹಾಕೋದು ಸಾಕಾಗಿದೆ ನನಗೇನೇನೆ. ಬಿಸಿ ಬೇಡ, ಕೈಯೆಲ್ಲ ಕಲ್ಸ್ಕೊತೀನಿ. ತಿನ್ಕೋಬೇಕು, ಕಲ್ಸ್ಕೊಂಡು ಅಮ್ಮ ಇನ್ನೊಂದು ಶಾಪ್ ಬಿಡು. ಏನ ಮಜ್ಜಿಗೆ ಬಿಡ್ಲಾ? ಅಮ್ಮ ಫೋನ್ ಕೊಡು ಹಂಗೆ. ಈಗ ಹಾಕ್ತೀನಿ ಬಿಡು. ಗೋ ಬ್ಯಾಕ್. ಹಂಗೆ ಫೋನ್ ಕೊಡು. ಕೊನೆಗೂ ಸ್ಪೂನ್ ಕೊಡೋವರೆಗೂ ಬಿಡಲಿಲ್ಲ ಗೈಸ್. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ವಾಯ್ಸ್ ಸ್ವಲ್ಪ ಕೂಡ ಚೇಂಜ್ ಆಗಿದೆ. ಇರಲಾರ್ದರೆ ನೆನ್ನೆ ಮಾವಿನಕಾಯಿ ತಿಂದೆ. ಅದಕ್ಕೆ ಮುಂಚೆ ಏನು ಇರಲಿಲ್ಲ, ಸ್ವಲ್ಪ ಮೂಗು ಕಟ್ಕೊಂಡಂಗಿತ್ತು. ಅದ್ರ ಜೊತೆಗೆ ರಾತ್ರಿ ಮಜ್ಜಿಗೆ ಅನ್ನ ತಿಂದೆ. ಎರಡು ಸೇರಿ ಸೆತ್ತಾಕಿದೆ. ಗಂಟ್ಲು ಕೆರಿತಾ ಇರಲಿಲ್ಲ. ಗಂಟ್ಲು ಅಲರ್ಜಿ ಥರ ಆಗ್ತಾಯಿದೆ ನನಗೆ. ಆಮೇಲೆ ಕೋಲ್ಡ್, ನೆಗಡಿ ಆಗ್ತಾಯಿದೆ. ಮೊದಲೆಲ್ಲ ಹಿಂಗಿರಲಿಲ್ಲ. ಫಸ್ಟು ಗಂಟ್ಲು ಕೆರ್ತಾ ಬಂದು ಕೋಲ್ಡ್ ಆಗ್ತಿತ್ತು. ಇತ್ತೀಚೆಗೆ ಈ ಥರ ಆಗ್ತಾಯಿದೆ ನನಗೆ. ಈಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಕೊಂಬರ್ತೀನಿ, ಇಲ್ಲಾಂದರೆ ಹೋಗೋದಿಲ್ಲ. ಬಟ್ಟೆ ಒಂದು ರಾಶಿ ಇತ್ತು, ಒಂದು ಸಲ ಹಾಕ್ಬಿಡೋಣ ಅಂತ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಡ್ ಕ್ಲಾತ್ಗೆ ಹಾಕಿದ್ದೀನಿ. ಹಾಗೂ 2 ಟೈಮ್ ಮಾತ್ರ ನುಂಗಿದೆ, ಹೋಗಲೇ ಇಲ್ಲ. ಅಷ್ಟು ಟೈಮ್ ಆಗಿತ್ತು. ನಾಷ್ಟ ಮಾಡೋಣ ಅಂತ ಚಿತ್ರಾನ್ನ ಹಾಕ್ಕೊಂಡು ನಾಷ್ಟ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ತುಂಬ ದಿವಸ ಆಗಿತ್ತು ಫೇಶಿಯಲ್ ಮಾಡಿಕೊಂಡು. ಫೇಶಿಯಲ್ ಕಿಟ್ಟು ನನ್ನ ಹತ್ರ ಇದೆ, VLCCದು. ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ 3-4 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ VLCC ಫೇಶಿಯಲ್ ಅಂತಾರೆ ಅಂತ ನನಗೆ ಆಮೇಲೆ ಅರ್ಥ ಆಯಿತು. ನಾರ್ಮಲ್ ಫೇಶಿಯಲ್ಗೂ VLCC ಫೇಶಿಯಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇನ್ಸ್ಟಂಟಾಗಿ ರಿಸಲ್ಟ್ ಕೂಡ ಕೊಡುತ್ತೆ. ನಾನು ಎಲ್ಲ ಥರ ಫೇಶಿಯಲ್ ಕೂಡ ಮಾಡ್ಕೊಂಡಿದ್ದೀನಿ. VLCCದು ಫಸ್ಟ್ ಟೈಮ್ ತಗೊಂಡಿರೋದು ನಾನು. ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಆಗಲೇ 3-4-5 ಟೈಮ್ಸ್ ಮಾಡ್ಕೋತಾ ಇದ್ದೀನಿ. ಹಬ್ಬಕ್ಕೆ ಇಲ್ಲ ಮಂತ್ಲಿ ಒಂದು ಸಲ ಮಾಡ್ಕೋತಾ ಇರ್ತೀನಿ. ಈ ಸಲ ನಾನು ಹಬ್ಬಕ್ಕೆ ಮಾಡ್ಕೊಳಕ್ಕಾಗಲಿಲ್ಲ, ಈಗ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ 6 ಸ್ಟೆಪ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಮಾಡ್ಕೋಬೇಕು. ಫಸ್ಟು ಫೇಸ್ನ ಪ್ಲೇನ್ ವಾಟರಿಂದ ವಾಶ್ ಬಂದಿದ್ದೀನಿ, ನಾರ್ಮಲ್ ವಾಟರಲ್ಲಿ. ಫಸ್ಟು ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ಸ್ಟೆಪ್ 1 ಕ್ಲೆನ್ಸಿಂಗು. ಸ್ಮಾಲ್ ಆಗಿ ತಗೊಂಡು ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾನು ಕ್ಲೆನ್ಸ್ ಮಾಡ್ಕೋತೀನಿ ಫೇಸ್ ಪೂರ್ತಿ. ನಾನು ಹೇಳಿದ್ನೆಲ್ಲ ಗೈಸ್, ಸಾರಿ, ನಂದೇನಾದರೂ ರಿಯಾಕ್ಷನ್ ಬೇರೆ ಥರ ಇದ್ದರೆ. ನನಗೆ ಕೋಲ್ಡ್ ಆಗಿದೆ. ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾನು ಕೈಯಲ್ಲಿ.
ಈಗ ನಾನು ಫೇಸ್ನ ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ. ಫೇಸ್ ಆ್ಯಂಡ್ ನೆಕ್ ಕೂಡ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿರೋ ಡರ್ಟ್ ಎಲ್ಲ ಹೊರಗಡೆ ಬರುತ್ತೆ, ಫೇಸ್ ಎಲ್ಲ ಕ್ಲೀನ್ ಆಗುತ್ತೆ. ಫೇಸ್ಗೆಲ್ಲ ಆದಮೇಲೆ ನಾನು ಈಗ ನೆಕ್ಗೆ ಕ್ಲೆನ್ಸಿಂಗ್ ಮಾಡ್ಕೋತೀನಿ. ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೆಕ್ಗೆ ಹಾಕ್ಕೊಂಡು ನೆಕ್ಕನ್ನು ಕೂಡ ನಾನು ಕ್ಲೆನ್ಸಿಂಗ್ ಮಾಡ್ಕೋತೀನಿ. ಫೇಸ್ ಮಾಡ್ಕೊಂಡ್ಮೇಲೆ ನೆಕ್ನ ಮರಿಬಾರ್ದು, ನಾವು ಮಾಡ್ಕೋಬೇಕು. ಈಗ ಕ್ಲೆನ್ಸಿಂಗ್ ಎಲ್ಲ ಆಯಿತು. ನಾನು ಫೇಸ್ನ ವಾಶ್ ಮಾಡ್ಕೊಬರ್ತೀನಿ ಪ್ಲೇನ್ ವಾಟರಲ್ಲಿ. ಪಾರ್ಲರಲ್ಲಿ ಸ್ಪಾಂಜ್ ಬಳಸಿ ಕ್ಲೀನ್ ಮಾಡ್ತಾರೆ. ನಾನು ಮನೇಲಿರೋದ್ರಿಂದ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ಈಗ ನಾನು ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ಸ್ಕ್ರಬ್ಬಿಂಗು. ನಾನು ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಈಗ ನಾನು ಫೇಸ್ನ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಒಂದು 5 to 6 or 7 minutes ಮಾಡ್ಕೋಬೇಕು ಸ್ಕ್ರಬ್ಬಿಂಗು. ನಾನು ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ನಾನು ಮಾಡ್ಕೋತಾ ಇಲ್ಲ, ಯಾಕಂದರೆ ನಂದು ಕಾಂಬಿನೇಷನ್ ಸ್ಕಿನ್ನು. ಟಿ-ಝೋನಲ್ಲಿ ಆಯಿಲ್ ಇರುತ್ತೆ, ಒಂದೊಂದು ಸಲ ಎಕ್ಸಸ್ ಆಯಿಲು ಫೇಸಲ್ಲಿ ಇರುತ್ತೆ, ಅದಕ್ಕೆ ಬೇರೆ ಕಡೆ ಡ್ರೈ ಆಗಿಬಿಟ್ಟಿರುತ್ತೆ ನಂದು ಕಾಂಬಿನೇಷನ್ ಸ್ಕಿನ್ನು. ಈಗ ನಾನು ಫೇಸ್ನ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ಈಗ ಸ್ಟೆಪ್ 3 ಫಾಲೋ ಮಾಡ್ತೀನಿ. ಈಗ ನಾನು ಸ್ಟೆಪ್ 3 ಬಂದು ಜೆಲ್ಲು. ಈಗ ಜೆಲ್ನ ನಾನು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಹಾಗೆ ನೆಕ್ಕು ಕೂಡ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋತೀನಿ 8 ನಿಮಿಷವರೆಗೆ. ಸ್ಕಿನ್ ಒಳಗಡೆ ಅದು ಅಬ್ಸರ್ವ್ ಆಗಬೇಕು. ಹಾಗೆ ನೀಟಾಗೆ ನಾನು ಹೈಯಿಂದ ಹಿಡ್ದು ನೋಸಿಂದ ಹಿಡ್ದು ಫೋರ್ಹೆಡ್ವರೆಗೂ ನೀಟಾಗೆ ಮಾಡಿಕೊಂಡೆ. ಈಗ ಫೇಸ್ ವಾಶ್ ಮತ್ತೆ ಮಾಡ್ಕೊಂಡು ಬಂದೆ. ಈಗ ನಾನು ಮಸಾಜ್ ಮಾಡ್ಕೋತಾ ಇದ್ದೀನಿ ಫೇಸ್ಗೆ. ಇದು ಬಂದು ನಾನು 4ನೇ ಸ್ಟೆಪ್ ಫಾಲೋ ಮಾಡ್ತಾ ಇರೋದು. ಇದೊಂದು 10 ನಿಮಿಷ ಮಸಾಜ್ ಮಾಡ್ಕೋಬೇಕು ಫೇಸ್ಗೆ. ನಿಜ ನಾನು ಮಾಡ್ಕೋತಾನೆ ಫೇಸೆಲ್ಲ ನನಗೆ ಒಂಥರ ಸಾಫ್ಟ್ ಫೀಲ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಮಾಡ್ಕೊಂಡಾದ್ಮೇಲೂ ಅಷ್ಟೇ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಫೇಸ್ಗೆ ಮಸಾಜ್ ಎಲ್ಲ ಆಯಿತು ಆಲ್ಮೋಸ್ಟು. ಬ್ಯೂಟಿ ಪಾರ್ಲರಲ್ಲೂ ಅಷ್ಟೇ ಕೆಲವು ಮಸಾಜ್ ಸ್ಟೆಪ್ ಕೂಡ ಇರುತ್ತೆ, ಅದನ್ನೆಲ್ಲ ನಾನು ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು, ಒಂದೊಂದು ಇದರಲ್ಲೂ ನಾನು ಒಂದೊಂದು ತೋರಿಸಿದ್ದೀನಿ. ಕೆನ್ನೆಗೆ ಮಾಡ್ಕೊಳ್ಳೋದು, ಹಾಗೆ ಕಣ್ಣಿಗೆ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ನಾನು ಕೊನೆಯದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. 5th ಸ್ಟೆಪ್ಪು ಇದು. ನೀಟಾಗೆ ಎಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರಿದೆ ಫೇಸಲ್ಲಿ. ಫೇಸು ಡ್ರೈ ಇದ್ದರೆ ಅಪ್ಲೈ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸ್ವಲ್ಪ ನೀರಿದ್ದರೂ ಪರವಾಗಿಲ್ಲ, ಅಪ್ಲೈ ಮಾಡ್ಕೋಬೋದು ನೀಟಾಗಿ. ನಾವು ಒಂದು 20 ಮಿನಿಟ್ಸ್ ಅಷ್ಟೇ ಬಿಡಬೇಕು ಫೇಸ್ ಮಾಸ್ಕ್ನ. ಒಂದೊಳ್ಳೆ ರಿಸಲ್ಟ್ ಕೊಡೋ ಅಂಥ ಫೇಶಿಯಲ್ಲು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಈಗ ನಾನು ಫೇಸೆಲ್ಲ ವಾಶ್ ಮಾಡ್ಕೊಂಡು ಬಂದಾಯಿತು. ಕೊನೆಯದಾಗಿ 6 ಸ್ಟೆಪ್ ಈಗ ಫಾಲೋ ಮಾಡಬೇಕು. ಅದು ಬೇರೆ ಏನೂ ಇಲ್ಲ. ಆಯಿಲ್ ಫ್ರೀ ಕ್ರೀಮ್ ಕೊಟ್ಟಿದ್ದಾರೆ ಫೇಸ್ಗೆ, ಅದನ್ನು ಫೇಸ್ ಪೂರ್ತಿ ಅಪ್ಲೈ ಮಾಡ್ಕೋಬೇಕು. ಮುಖ ತೊಳ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಇದು ಹಾಕ್ಕೊಂಡ್ಮೇಲೆ ಇನ್ನೊಂದು ಥರ ಗ್ಲೋ ಬರುತ್ತೆ ಫೇಸಲ್ಲಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಗುಡ್ ಕಮೆಂಟ್ ಮಾಡಿ. Until then, bye. Keep smiling. Thank you for watching. All next vlog ಅಲ್ಲಿ ಸಿಗೋಣ.